ಹಾಯ್ ವ್ಯೂವರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಅಂಜು ಸ್ವಯಂ ಕಂಪ್ಯೂಟರ್ ಎಜುಕೇಷನ್. ಟ್ಯಾಲಿ ERP9 ಸ್ಟಾಕ್ ಐಟಮ್ಸ್ಗೆ MRP ಪ್ರೈಸನ್ನು ಕೊಡೋದು ಹೇಗೆ, ಅದೇ ರೀತಿ ಟ್ಯಾಕ್ಸ್ ಇನ್ವಾಯ್ಸಲ್ಲಿ MRP ಪ್ರೈಸನ್ನು ಸಪ್ರೇಟ್ ಕಾಲಮಲ್ಲಿ ಪ್ರಿಂಟ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋವಂಥ ವಿಡಿಯೋದು ಪ್ರತಿಯೊಂದು ನೋಟಿಫಿಕೇಷನ್ನು ನಿಮಗೆ ಸಿಗುತ್ತೆ. ಟ್ಯಾಲಿ ಓಪನ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಕೊಟ್ಟಿರುವಂಥ ಟ್ರಾನ್ಸಾಕ್ಷನ್ನ ಒಂದು ಸಲ ನೋಡಿ. ಸೊ ಇಲ್ಲಿ ಸೇಲ್ ಮಾಡ್ತಾ ಇರೋವಂಥ ಸ್ಟಾಕ್ ಐಟಮ್ಸ್ಗೆ ಸೆಲ್ಲಿಂಗ್ ಪ್ರೈಸ್ ಬೇರೆ ಇದೆ, MRP ಪ್ರೈಸ್ ಬೇರೆ ಇದೆ. ಅಂದರೆ ನಾವು MRPಗಿಂತ ಕಮ್ಮಿ ರೇಟಿಗೆ ಶ್ವೇತಾ ಆ್ಯಂಡ್ ಕಂಪನಿಗೆ ಸೇಲ್ ಮಾಡ್ತಾ ಇದ್ದೀವಿ. ಸೊ ಹಾಗಿದ್ದಲ್ಲಿ ನಾವು ಇದನ್ನು ಯಾವ ರೀತಿ ಟ್ಯಾಕ್ಸ್ ಇನ್ವಾಯ್ಸಲ್ಲಿ ಇದನ್ನು ತೋರಿಸೋದು ಅಂತ ನೋಡೋಣ. ಒಂದು ಕಡೆ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ನಾನೀಗ ಟ್ಯಾಲಿ ಓಪನ್ ಮಾಡಿಕೊಂಡು ಲೆಕ್ಸೆಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ನಾವೀಗ ಸ್ಟಾಕ್ ಐಟಮ್ಸ್ಗೆ MRP ರೇಟ್ಸನ್ನು ರೆಕಾರ್ಡ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟಾಕ್ ಐಟಮ್ ಕ್ರಿಯೇಷನ್ ವಿಂಡೋ ಅಲ್ಲಿ ರೆಕಾರ್ಡ್ ಮಾಡಬೇಕು. ಬಟ್ ಈಗ ನಾನು ಕೊಟ್ಟಿರುವಂಥ ಟ್ರಾನ್ಸಾಕ್ಷನಲ್ಲಿ ಲ್ಯಾಪ್ಟಾಪ್ HCL ಮಿಲಿಪ್ X ರ್ಯಾಮ್ 2GB ಮತ್ತು ರ್ಯಾಮ್ 4GB ಅನ್ನೋದು ಆಲ್ರೆಡಿ ನಾವು ಲೆಕ್ಸೆಟ್ ಪ್ರೈವೇಟ್ ಲಿಮಿಟೆಡಲ್ಲಿ ಸ್ಟಾಕ್ ಐಟಮ್ಸ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ. ಸೊ ಹಾಗಾದರೆ ಇದನ್ನು MRP ರೇಟ್ಸನ್ನು ಹೇಗೆ ರೆಕಾರ್ಡ್ ಮಾಡೋದು ಅಂತ ಹೇಳಿದ್ರೆ ನೀವು ಸ್ಟಾಕ್ ಆಲ್ಟ್ರೇಷನ್ ವಿಂಡೋಗೆ ಹೋಗಿಬಿಟ್ಟು ಇದನ್ನು ಮಾಡಬೇಕಾಗುತ್ತೆ. ಇನ್ನೂ ಸ್ಟಾಕ್ ಐಟಮ್ಸ್ನ ಕ್ರಿಯೇಟ್ ಮಾಡಿಲ್ಲ, ಹೊಸದಾಗಿ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದರೆ ನೀವು ಸ್ಟಾಕ್ ಐಟಮ್ಸ್ ಕ್ರಿಯೇಷನ್ಗೆ ಹೋಗಿಬಿಟ್ಟು ಮಾಡ್ಬೋದು. ಸೊ ಈಗ ಸ್ಟಾಕ್ ಐಟಮ್ಸ್ ಆಲ್ಟ್ರೇಷನ್ಗೆ ಹೋಗೋಣ. ಸೊ ಗೇಟ್ವೇ ಆಫ್ ಟ್ಯಾಲಿಯಿಂದ ಇನ್ವೆಂಟ್ರಿ ಇನ್ಫೋಗೆ ಹೋಗಿ. ಸೊ ಇದರಲ್ಲಿ ಸ್ಟಾಕ್ ಐಟಮ್ಸ್, ಸೊ ಸಿಂಗಲ್ ಸ್ಟಾಕ್ ಐಟಮಲ್ಲಿ ಆಲ್ಟರ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಸೊ ಇದರಲ್ಲಿ ನಿಮಗೆ ಲ್ಯಾಪ್ಟಾಪ್ HCL ಮಿಲಿಪ್ X ಇದೆಯಲ್ವ, ಅದನ್ನು ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿ. ಓಕೆ, ಸ್ಟಾಕ್ ಐಟಮ್ ಆಲ್ಟ್ರೇಷನ್ ವಿಂಡೋ ಓಪನ್ ಆಗುತ್ತೆ. ಓಕೆ, ಸೊ ಕ್ರಿಯೇಟ್ ಮಾಡಿಲ್ಲ ಅಂದರೆ ನೀವು ಸ್ಟಾಕ್ ಐಟಮ್ನ ಕ್ರಿಯೇಟ್ ಮಾಡಿ ಕ್ರಿಯೇಷನ್ ವಿಂಡೋ ಅಲ್ಲೇ ನೀವು F12 ಕೀನ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಈಗ ನೀವು ಸ್ಟಾಕ್ ಐಟಮ್ ಆಲ್ಟ್ರೇಷನ್ ವಿಂಡೋ ಅಲ್ಲಿ F12 ಕೀನ ಪ್ರೆಸ್ ಮಾಡಿ. ಈ ಸ್ಟಾಕ್ ಐಟಮ್ ಕಾನ್ಫಿಗರೇಷನ್ ವಿಂಡೋ ಅಲ್ಲಿ ಇಲ್ಲಿ 4th ಆಪ್ಷನ್ ಇದೆ ನೋಡಿ, ಅಲೋ MRP ಮಾರ್ಜಿನಲ್ ಫಸ್ಟ್ ಸ್ಟಾಕ್ ಐಟಮ್ಸ್ ಅಂತ. ಇದನ್ನು ಎನೇಬಲ್ ಮಾಡ್ಕೊಳ್ಳಿ, ಎಸ್ ಮಾಡಿ. ಓಕೆ, ಸೊ ಇದನ್ನು ಎನೇಬಲ್ ಮಾಡಿಕೊಂಡು Ctrl A ಪ್ರೆಸ್ ಮಾಡಿ ಅಕ್ಸೆಪ್ಟ್ ಮಾಡಿ. ಓಕೆ, ಸೊ ಈಗ ನೋಡಿ ರೈಟ್ ಸೈಡು ಸ್ಟ್ಯಾಚ್ಯುಟರಿ ಇನ್ಫಾರ್ಮೇಷನಲ್ಲಿ ನಿಮಗೆ ಸೆಟ್ ಆರ್ ಆಲ್ಟರ್ MRP ಡೀಟೇಲ್ಸ್ ಅಂತ ಬಂದಿದೆ. ಸೊ ಅಲ್ಲಿಗೆ ಹೋಗಿ. ಸೊ ಇಲ್ಲಿ ಎಸ್ ಮಾಡಿ, MRP ಡೀಟೇಲ್ಸ್ ಕೊಡಬೇಕಲ್ವಾ. ಸೊ ಎಸ್ ಅಂತ ಪ್ರೆಸ್ ಮಾಡಿ. ಸೊ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ MRP ಡೀಟೇಲ್ಸ್ ಫಾರ್ ಲ್ಯಾಪ್ಟಾಪ್ HCL ಮಿಲಿಪ್ X ಅಂತ ಒಂದು ಸ್ಮಾಲ್ ವಿಂಡೋ ಓಪನ್ ಆಗುತ್ತೆ. ಸೊ ಇದರಲ್ಲಿ ಅಲೋ MRP ಮಾಡಿಫಿಕೇಷನ್ ಇನ್ ವೋಚರ್ ಅಂತ ಕೇಳ್ತಾ ಇದೆ. ಹೌದು, MRP ಮಾಡಿಫಿಕೇಷನ್ ಮಾಡಬೇಕಲ್ವಾ, ಎಸ್ ಅಂತ ಕೊಡಿ. ನೆಕ್ಸ್ಟ್ ಕನ್ಸಿಡರ್ MRP ಫಾರ್ ಕ್ಯಾಲ್ಕುಲೇಷನ್ ಆಫ್ GST ರೇಟ್ ಇನ್ ಸ್ಲ್ಯಾಬ್ ರೇಟ್ ಅಂತ ಇದೆ. ಅಂದರೆ MRP ರೇಟ್ ಮೇಲೆ ನೀವು GSTನ ಕ್ಯಾಲ್ಕುಲೇಟ್ ಮಾಡಬೇಕಾ ಅಂತ. ಸೊ ಇದನ್ನು ನಾವು ನೋ ಮಾಡ್ತಾ ಇದ್ದೀವಿ, ಯಾಕಂದರೆ ಇಲ್ಲಿ MRP ರೇಟ್ ಬೇರೆ ಇದೆ ನಾನು ಕೊಟ್ಟಿರೋವಂಥ ಟ್ರಾನ್ಸಾಕ್ಷನಲ್ಲಿ. ಬಟ್ ನಾನು ಸೇಲ್ ಮಾಡ್ತಾ ಇರೋದು ಬೇರೆ ರೇಟಿಗೆ ಮಾಡ್ತಿದ್ದೀನಿ. ಸೊ ಸೇಲ್ ಮಾಡ್ತಿರೋ ರೇಟಿಗೆ GST ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ. ಸೊ ಹಾಗಾಗಿ ಇಲ್ಲಿ ನೋ ಅಂತ ಕೊಡಿ. ಸೊ ಒಂದು ವೇಳೆ ನೀವು MRP ರೇಟ್ ಮೇಲೇ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಎಸ್ ಅಂತ ಕೊಡಬೇಕಾಗುತ್ತೆ. ಸೊ ಎಂಟರ್ ಮಾಡಿ. ಇಲ್ಲಿ ಲ್ಯಾಪ್ಟಾಪ್ಗೆ MRP ರೇಟ್ ಏನಿದೆ ಆ MRP ರೇಟನ್ನು ನೀವಿಲ್ಲಿ ಕೊಡಿ. ಏನಿದೆ MRP ರೇಟು 38,000 ಇದೆ. ಓಕೆ, ಸೊ 38,000ನ ಕೊಟ್ಟು ಎಂಟರ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ಐಟಮ್ ಏನಿದೆ ನೋಡಿ, ರ್ಯಾಮ್ 2GB ಇದೆ. ಸೊ ರ್ಯಾಮ್ 2GBನ ಆಲ್ಟರ್ ಮಾಡಿ. ಓಕೆ, ಸೊ ಇಲ್ಲಿ ನಾವು F12 ಕೀಗೆ ಹೋಗೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಒಂದು ಸಲ ನಾವು ಎನೇಬಲ್ ಮಾಡಿದ್ದೀವಿ MRP ಡೀಟೇಲ್ಸ್ ಅಂತ ಹೇಳಿದ್ರೆ ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ರೈಟ್ ಸೈಡು ನಿಮಗೆ ಸೆಟ್ ಆರ್ ಆಲ್ಟರ್ MRP ಡೀಟೇಲ್ಸ್ ಇದೆಯಲ್ಲ, ಇದನ್ನು ಎಸ್ ಮಾಡಿ. ಸೊ ಇಲ್ಲಿ ಅಲೋ MRP ಮಾಡಿಫಿಕೇಷನ್ ಎಸ್. ಸೊ GST ಕ್ಯಾಲ್ಕುಲೇಷನ್ ಬೇಡ. ರ್ಯಾಮ್ 2GBಗೆ MRP ರೇಟ್ ಏನಿದೆ ಅದನ್ನು ಇಲ್ಲಿ ಎಂಟರ್ ಮಾಡಿ, 2800 ಎಂಟರ್. Ctrl A ಮಾಡಿ ಅಕ್ಸೆಪ್ಟ್ ಮಾಡಿ. ಸೊ ಅದೇ ರೀತಿ ರ್ಯಾಮ್ 4GBಗೂ ಕೂಡ MRPನ ಕೊಡಿ, ರ್ಯಾಮ್ 4GB. ಸೊ ಸೆಟ್ ಆರ್ ಆಲ್ಟರ್ MRP ಡೀಟೇಲ್ಸ್ ಎಸ್, ಇಲ್ಲಿ ಕೂಡ ಎಸ್ ಕೊಡಿ. ಸೊ MRP ರೇಟ್ ಎಷ್ಟಿದೆ, 3850 ಇದೆ. ಎಂಟರ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಎಸ್ಕೇಪ್ ಮಾಡಿ ಗೇಟ್ವೇ ಆಫ್ ಟ್ಯಾಲಿಗೆ ಹೋಗಿ.
ಸೊ ನಾವು ಸೇಲ್ಸ್ ರೆಕಾರ್ಡ್ ಮಾಡಬೇಕಾದ್ರೆ ಜಿ ಎಸ್ ಟಿ ಲೆಡ್ಜರ್ಸ್ನ ಕ್ರಿಯೇಟ್ ಮಾಡಿರಬೇಕು. ಆಲ್ರೆಡಿ ನಾವು ಹಿಂದಿನ ವೀಡಿಯೋಗಳಲ್ಲಿ ಜಿ ಎಸ್ ಟಿ ಲೆಡ್ಜರ್ಸ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಒಂದು ಕಂಪನಿಯಲ್ಲಿ ಒಂದು ಸಲ ನಾವು ಲೆಡ್ಜರ್ಸ್ನ ಕ್ರಿಯೇಟ್ ಮಾಡಿದ್ರೆ ಸಾಕು. ಸೊ ಅದನ್ನು ಹಾಗೆಯೇ ಯೂಸ್ ಮಾಡ್ತಾ ಹೋಗ್ಬೋದು. ಮತ್ತು ಪಾರ್ಟಿ ಲೆಡ್ಜರ್ಸ್ನ ಕ್ರಿಯೇಟ್ ಮಾಡಬೇಕು. ಶ್ವೇತಾ ಆ್ಯಂಡ್ ಕಂಪನಿ ಪಾರ್ಟಿ ಅಲ್ವಾ ನಮಗೆ ಇವಾಗ ಸನ್ರಿ ಡೆಟಾರ್ ಇದ್ದಾರೆ. ಸೊ ಅವರ ಒಂದು ಲೆಡ್ಜರ್ನ ನಾವು ಕ್ರಿಯೇಟ್ ಮಾಡಿದ್ದೀವಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಒಂದು ಸಲ ಚೆಕ್ ಮಾಡಿಬಿಡೋಣ. ಸೊ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಅಕೌಂಟ್ಸ್ ಇನ್ಫೋಗೆ ಹೋಗಿ ಸೊ ಲೆಡ್ಜರ್ಸ್ ಸಿಂಗಲ್ ಲೆಡ್ಜರ್ ಕ್ರಿಯೇಟ್ ಮಾಡಿ. ಸೊ ಇಲ್ಲಿ ಶ್ವೇತಾ ಆ್ಯಂಡ್ ಕಂಪನಿ ಲೆಡ್ಜರ್ ನೇಮ್ ಕೊಡಿ. ಓಕೆ, ಮಾಡಿಲ್ಲ. ಸೊ ಮಾಡಿದಿದ್ರೆ ಅದು ತಗೊಳ್ತಾ ಇರಲಿಲ್ಲ ಅಲ್ವಾ. ಸೊ ಇಲ್ಲಿ ಅಂಡರ್ ಗ್ರೂಪು ಸನ್ರಿ ಡೆಟಾರ್. ಸೊ ಇನ್ನು ಮಿಕ್ಕಿದೆಲ್ಲ ಸೇಮ್ ಇರಲಿ. ಸೊ ಅಡ್ರೆಸ್ ಕೊಡಬೇಕಂದ್ರೆ ನೀವು ಅಡ್ರೆಸ್ ಕೊಡ್ಬೋದು. ಸೊ ನಾನಿಲ್ಲಿ ಬ್ಯಾಂಗಳೂರು ಅಂತ ಕೊಡ್ತಿದ್ದೀನಿ. ಓಕೆ, ಸೊ ಪಿನ್ ಕೋಡ್ ಬೇಕಿದ್ರೆ ಪಿನ್ ಕೋಡ್ ಕೊಡ್ಬೋದು. 563 ಅಂದರೆ ನಾನು ಏನೋ ಒಂದು ಪಿನ್ ಕೋಡ್ ಕೊಡ್ತಾ ಇದ್ದೀನಿ. 563-107 563-146 ಅಂತ ಕೊಡ್ತೀನಿ. ಸೊ ಬ್ಯಾಂಕ್ ಡೀಟೇಲ್ಸ್ ಕೊಡ್ಬೋದು, ಪ್ಯಾನ್ ನಂಬರ್, ರಿಜಿಸ್ಟ್ರೇಷನ್ ಟೈಪ್ ರೆಗ್ಯುಲರ್ಲಿ, ಜಿ ಎಸ್ ಟಿ ನಂಬರ್. ನೀವು ಕಂಪನಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ಕಂಪಲ್ಸರಿ ಕೊಡಬೇಕಾಗುತ್ತೆ. ಇವಾಗ ನಾನು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ದಿನ ನಾನು ಏನೋ ಒಂದು ನಂಬರ್ ಕೊಡ್ತಾ ಬಂದಿದ್ದೆ. ಯಾಕೆ ಅಂತ ಹೇಳಿದ್ರೆ ನಾವು ಕೊಡೋ ನಂಬರ್ ಇನ್ವಾಯ್ಸಲ್ಲಿ ಪ್ರಿಂಟ್ ಆಗುತ್ತೆ. ಸೊ ನಾವು ಕೊಡಲಿಲ್ಲ ಅಂದರೆ ಅದು ಇನ್ವಾಯ್ಸಲ್ಲಿ ಬರೋದಿಲ್ಲ. ಸೊ ಕಂಪಲ್ಸರಿ ನಾವು ಜಿ ಎಸ್ ಟಿ ಸೇಲ್ಸ್ ಅಥವಾ ಜಿ ಎಸ್ ಟಿ ಪರ್ಚೇಸ್ ಮಾಡಬೇಕಾದ್ರೆ ಪಾರ್ಟಿ ಜಿ ಎಸ್ ಟಿ ನಂಬರ್ಸ್ ಇನ್ವಾಯ್ಸಲ್ಲಿ ಇರಬೇಕು. ಓಕೆ, ಸೊ ಈಗ ನಾವು ಎಜುಕೇಷ್ನಲ್ ಮೋಡಲ್ಲಿ ಮಾಡ್ತಿರೋದ್ರಿಂದ ಇದನ್ನು ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ. ಸೊ ನಾನೀಗ ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಅಕ್ಸೆಪ್ಟ್ ಮಾಡಿ. ಸೊ ಪಾರ್ಟಿ ಲೆಡ್ಜರ್ ಕ್ರಿಯೇಟ್ ಮಾಡಿದ್ದಾಯಿತು. ಸೊ ಜಿ ಎಸ್ ಟಿ ಸೇಲ್ಸ್ ಲೆಡ್ಜರ್ ಕೂಡ ನಾವು ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ಸೊ ಡೈರೆಕ್ಟಾಗಿ ಸೇಲ್ಸ್ನ ರೆಕಾರ್ಡ್ ಮಾಡೋಣ. ಎಸ್ಕೇಪ್ ಕೀ ಪ್ರೆಸ್ ಮಾಡಿ ಗೇಟ್ವೇ ಆಫ್ ಟ್ಯಾಲಿಗೆ ಬಂದು ಟ್ರಾನ್ಸಾಕ್ಷನ್ಸ್ ಕೆಳಗಡೆ ಅಕೌಂಟಿಂಗ್ ವೋಚರ್ಸ್ ಅಂತ ಇದೆಯಲ್ವಾ, ಅಕೌಂಟಿಂಗ್ ವೋಚರ್ಸ್ನ ಸೆಲೆಕ್ಟ್ ಮಾಡಿ. ಸೊ ಆಲ್ರೆಡಿ ನಮಗೆ ಸೇಲ್ಸ್ ವೋಚರಲ್ಲೇ ಇದೆ. ಸೊ ಇಲ್ಲ ಅಂತ ಹೇಳಿದ್ರೆ F8 ಕೀ ಪ್ರೆಸ್ ಮಾಡಬೇಕು. ಓಕೆ, ಸೊ ರೆಫರೆನ್ಸ್ ನಂಬರ್ ಇಲ್ಲ, ಸೊ ಸ್ಕಿಪ್ ಮಾಡಿ. ಪಾರ್ಟಿ ಅಕೌಂಟ್ ನೇಮ್ ಶ್ವೇತಾ ಆ್ಯಂಡ್ ಕಂಪನಿ ಸೆಲೆಕ್ಟ್ ಮಾಡಿ. ಸೊ ಪಾರ್ಟಿಗೆ ಸಂಬಂಧಪಟ್ಟಿರೋವಂಥ ಡೀಟೇಲ್ಸ್ ಎಲ್ಲ ಕೂಡ ನೀವು ಇಲ್ಲಿ ಕೊಡಬಹುದು. ಓಕೆ, ಸೊ ಜಿ ಎಸ್ ಟಿ ನಂಬರ್ ಅಲ್ಲಿ ಕೊಟ್ಟಿಲ್ಲ ಅಂದರೆ ಇಲ್ಲಿ ಕೂಡ ಕೊಡ್ಬೋದು. ಸೊ ಸೇಲ್ಸ್ ಲೆಡ್ಜರಲ್ಲಿ ಜಿ ಎಸ್ ಟಿ ಸೇಲ್ಸ್ ಮಾಡ್ತಿದ್ದೀವಲ್ವಾ, ಸೊ ಜಿ ಎಸ್ ಟಿ ಸೇಲ್ಸ್ನ ಸೆಲೆಕ್ಟ್ ಮಾಡಿ. ಸೊ ರೈಟ್ ಸೈಡ್ ನಿಮಗೆ ಲೆಡ್ಜರ್ ಅಕೌಂಟ್ಸ್ ತೋರಿಸ್ತಾ ಇದೆ. ಸೊ ಅದರಲ್ಲಿ ಜಿ ಎಸ್ ಟಿ ಸೇಲ್ಸ್ನ ಸೆಲೆಕ್ಟ್ ಮಾಡಿ. ನೇಮ್ ಆಫ್ ಐಟಮ್ ಸೊ ಲ್ಯಾಪ್ಟಾಪ್ HCL ಮಿಲಿಪ್ ಎಕ್ಸ್. ನೋಡಿ ಈಗ ನಮಗೆ ಸ್ಟಾಕಲ್ಲಿ 4 ನಂಬರ್ಸ್ ಇದೆ. ಓಕೆ, ಸೊ ಲ್ಯಾಪ್ಟಾಪ್ HCL ಮಿಲಿಪ್ ಎಕ್ಸನ್ನು ಸೆಲೆಕ್ಟ್ ಮಾಡಿ. ಸೊ ನೋಡಿ MRP ಮಾರ್ಜಿನಲ್ ತೋರಿಸ್ತಾ ಇದೆ 38,000 ಅಲ್ವಾ. ಸೊ ಈ 38,000 ಅಂದರೆ ಏನಾದರೂ ಚೇಂಜಸ್ ಇದ್ದರೆ ನೀವಿಲ್ಲಿ ಆಲ್ಟ್ರೇಷನ್ ಮಾಡ್ಬೋದು. ನಾನಲ್ಲಿ ವೋಚರಲ್ಲಿ ಮಾಡಿಫಿಕೇಷನ್ ಮಾಡ್ಬೋದಾ ಅನ್ನೋವಂಥ ಆಪ್ಷನ್ಗೆ ಎಸ್ ಅಂತ ಕೊಟ್ಟಿರೋದ್ರಿಂದ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಇಲ್ಲ ಅಂದರೆ 38,000 ಹಾಗೆ ಬಂದುಬಿಡುತ್ತೆ. ಸೊ ಮಾಡಿಫಿಕೇಷನ್ ಮಾಡಬೇಕಾದ್ರೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಎಂಟರ್ ಮಾಡಿ. ಸೊ ನೋಡಿ ಕೆಳಗಡೆ ತೋರಿಸ್ತಾ ಇದೆ MRP ಮಾರ್ಜಿನಲ್ 38,000 ಅಂತ. ಸೊ ಕ್ವಾಂಟಿಟಿ ಎಷ್ಟು 2 ನಂಬರ್ಸ್. ನಾವು ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದೀವಿ, ಇದನ್ನು 34,000 ರುಪೀಸ್ಗೆ ಸೇಲ್ ಮಾಡ್ತಾ ಇದ್ದೀವಿ. ಸೊ 34,000 ಕೊಟ್ಟು ಎಂಟರ್ ಮಾಡಿ. ಸೊ ನೆಕ್ಸ್ಟ್ ಐಟಮ್ ಏನಿದೆ RAM 2GB ಸೆಲೆಕ್ಟ್ ಮಾಡಿ. ಓಕೆ, ಸೊ ಇದಕ್ಕೆ 2,800 ಇದೆ. ಎಷ್ಟು ಸೇಲ್ ಮಾಡ್ತಾ ಇದ್ದೀವಿ 4 ನಂಬರ್ಸ್. ರೇಟ್ ಎಷ್ಟು 2,600. ಇದು ನಾವು ಸೇಲ್ ಮಾಡ್ತಾ ಇರೋ ಅಂಥದ್ದು. ಓಕೆ, ಸೊ ಎಂಟರ್ ಮಾಡಿ. ಸೊ ಅದೇ ರೀತಿ RAM 4GB ಇದಕ್ಕೆ MRP 3,850 ಇದೆ. ಸೊ ಇದು 2 ನಂಬರ್ಸ್. ಎಷ್ಟು 3,400ಗೆ ನಾವು ಸೇಲ್ ಮಾಡ್ತಾ ಇದ್ದೀವಿ. ಸೊ 3,400 ಅಂತ ಕೊಡಿ. ಸೊ ಎಂಟರ್. ಸೊ ಈಗ ಸೇಲ್ ಮಾಡ್ತಿದ್ದೀವಲ್ವಾ, ಸೊ ಇದು ಬ್ಯಾಂಗ್ಳೂರು. ಸೊ ಲೋಕಲ್ ಸೇಲ್ಸ್ ಮಾಡ್ತಿದ್ದೀವಿ. ಔಟ್ಪುಟ್ CGST ಬರಬೇಕು. ಸೊ ಔಟ್ಪುಟ್ CGST ಸೆಲೆಕ್ಟ್ ಮಾಡಿ. ಸೊ 7,152. ನಿಮಗೆ ಆಲ್ರೆಡಿ ಹೇಳಿದ್ದೆ ಲ್ಯಾಪ್ಟಾಪ್ಗೆ 18%, ರ್ಯಾಮ್ಗೆ 12% ಇದೆ. ಸೊ ಇವೆರಡು ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಯಾಕೆಂದರೆ ನಾವು ಸ್ಟಾಕ್ ಐಟಮ್ಸಲ್ಲೇ ಕೊಟ್ಬಿಟ್ಟಿದ್ವಿ ಅದರದ್ದು ಪರ್ಸಂಟೇಜನ್ನು. ಸೊ ಅದೇ ರೀತಿ ಔಟ್ಪುಟ್ SGST ಸೆಲೆಕ್ಟ್ ಮಾಡಿ. ಓಕೆ, 7,152. ಸೊ ಎಂಟರ್ ಮಾಡಿ.
ಸೊ ಇ-ವೇ ಬಿಲ್ ಜನರೇಟ್ ಮಾಡಬೇಕಂತ ಎಸ್ ಅಂತ ಕೊಡಿ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕೊಡಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ ಇದನ್ನು. ಸೊ ನ್ಯೂ ರೆಫರೆನ್ಸ್. ಓಕೆ, ಸೊ ಸೇಲ್ಸ್ ಇನ್ವಾಯ್ಸ್ ರೆಕಾರ್ಡ್ ಮಾಡಿದ್ದಾಯ್ತಲ್ವ. ಈ ಇನ್ವಾಯ್ಸನ್ನು ಇವಾಗ MRP ರೇಟ್ ಜೊತೆಗೆ ನಾವು ಪ್ರಿಂಟ್ ಮಾಡಬೇಕು. ಸೊ ಪ್ರಿಂಟ್ ಮಾಡಬೇಕಂದ್ರೆ ಫಸ್ಟ್ ನಾವು ಆ ಸೇಲ್ಸ್ ವೋಚರ್ಗೆ ಹೋಗಬೇಕು. ಸೊ ಸೇಲ್ಸ್ ವೋಚರ್ಗೆ ಹೋಗಬೇಕಂತ ಹೇಳಿದ್ರೆ ಪೇಜಪ್ ಕೀ ಪ್ರೆಸ್ ಮಾಡಿ. ಓಕೆ, ಸೊ ಓಪನ್ ಆಯ್ತಲ್ವಾ. ಶ್ವೇತಾ ಆ್ಯಂಡ್ ಕಂಪನಿ ಕರೆಂಟ್ ಬ್ಯಾಲೆನ್ಸ್ ಅಂದರೆ ಫುಲ್ ಟೋಟಲ್ ಅಮೌಂಟ್ 99,504 ಇದೆ. ಸೊ ಇದು ಓಪನ್ ಆಗಿದೆ. ಸೊ ಈ ಇನ್ವಾಯ್ಸ್ನ ನಾವೀಗ ಪ್ರಿಂಟ್ ಮಾಡಬೇಕಂದ್ರೆ Alt P ಸೆಲೆಕ್ಟ್ ಮಾಡಿ. ಓಕೆ, ಸೊ ಇಲ್ಲಿ ಆಲ್ರೆಡಿ ನಮಗೆ ವಿತ್ ಪ್ರಿಂಟ್ ಪ್ರಿವ್ಯೂ ಅನ್ನೋ ಆಪ್ಷನ್ ಇದೆ. ಇಲ್ಲ ಅಂತ ಹೇಳಿದ್ರೆ ಏನು ಪ್ರೆಸ್ ಮಾಡಬೇಕು, Alt I ಪ್ರೆಸ್ ಮಾಡಬೇಕು. ಓಕೆ, ಸೊ ಇದು ಪ್ರೆಸ್ ಮಾಡಿದಾದಮೇಲೆ F12 ಕೀ ಪ್ರೆಸ್ ಮಾಡಿ. ಈ F12 ಕೀಯಲ್ಲಿ ಸೊ ನಿಮಗೆ ರೈಟ್ ಸೈಡು ಸ್ಟ್ಯಾಚ್ಯುಟರಿ ಡೀಟೇಲ್ಸ್ GST ಇದೆಯಲ್ವಾ, ಅದರಲ್ಲಿ ಪ್ರಿಂಟ್ MRP ಆರ್ ಮಾರ್ಜಿನಲ್ ಕಾಲಮ್ ಅಂತ ಇದೆ ನೋಡಿ, ಇದನ್ನು ಎನೇಬಲ್ ಮಾಡ್ಕೋಬೇಕು. ಅಂದರೆ ಇದು ನಿಮಗೆ ಸೆಪ್ರೇಟ್ ಕಾಲಮಲ್ಲಿ ಬರುತ್ತೆ. MRP ಅನ್ನೋದು ನಿಮಗೆ ಇನ್ವಾಯ್ಸಲ್ಲಿ ಸೆಪ್ರೇಟ್ ಕಾಲಮಲ್ಲಿ ತೋರಿಸುತ್ತೆ. ಸೊ ಸೆಪ್ರೇಟ್ ಕಾಲಮಲ್ಲಿ ಬೇಕು ಅಂದರೆ ಮಾತ್ರ ನೀವು ಇದನ್ನು ಎನೇಬಲ್ ಮಾಡ್ಕೋಬೇಕು. ಸೊ ಈಗ ನಾನು ಎಸ್ ಅಂತ ತಗೊತೀನಿ. ಸೊ ಎಸ್ ಅಂತ ತಗೊಂಡು Ctrl A ಪ್ರೆಸ್ ಮಾಡ್ತೀನಿ. ಈಗ ವಿತ್ ಪ್ರಿಂಟ್ ಪ್ರಿವ್ಯೂ ನೋಡಿ ನಾನು ಪ್ರಿಂಟ್ ಮಾಡಬೇಕಂದ್ರೆ ಮತ್ತೆ SY ಪ್ರೆಸ್ ಮಾಡಿ. ನೋಡಿ ನಮಗೆ ಇಲ್ಲಿ ತೋರಿಸ್ತಾ ಇದೆ MRP. ಸೊ ಝೂಮ್ ಮಾಡ್ತೀನಿ. ಸೊ ಝೂಮ್ ಮಾಡಿ ನೋಡಿ, ಇಲ್ಲಿ HSN ಕೋಡ್ ಇದೆ, GST ಇದೆ. ಇವೆರಡು ಆಲ್ರೆಡಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಎನೇಬಲ್ ಮಾಡಿದ್ದೀವಿ. ಇಲ್ಲಿ ನೋಡಿ MRP ಆರ್ ಮಾರ್ಜಿನಲ್ ಪ್ರೈಸ್ ಇದೆ, ಇಲ್ಲಿ ಕ್ವಾಂಟಿಟಿ ಇದೆ, ಇಲ್ಲಿ ರೇಟ್ ಅಂದರೆ ನಾವು ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದೀವಿ ಅನ್ನೋದು ಇದೆ. ಸೊ ಇದು MRP ಪ್ರೈಸು, ಇದು ಆ್ಯಕ್ಚುಲಿ ನಾವು ಸೆಲ್ ಮಾಡ್ತಾ ಇರೋವಂಥ ರೇಟ್. ಓಕೆ, ಸೊ ಈ ರೀತಿ ನಾವು ಸಪ್ರೇಟ್ ಕಾಲಮಲ್ಲಿ MRPನ ಮೆನ್ಷನ್ ಮಾಡ್ಬೋದು. ಓಕೆ, ಸೊ ಈಗ ಇಲ್ಲಿಂದ ನೀವು Alt P ಪ್ರೆಸ್ ಮಾಡಿದ್ರೆ ಸೊ ನಿಮಗೆ ಪ್ರಿಂಟ್ ಬರುತ್ತೆ ಈ ಇನ್ವಾಯ್ಸ್. ಓಕೆ, ಸೊ ನೋಡಿ ಇಲ್ಲಿ ಶ್ವೇತಾ ಆ್ಯಂಡ್ ಕಂಪನಿದು GST ನಂಬರ್ ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ. ಯಾಕೆ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂದರೆ ನಾವು ಕೊಟ್ಟಿಲ್ಲ. ಓಕೆ, ಸೊ ನಾವು ಅವ್ರ ಡೀಟೇಲ್ಸ್ ಕೊಟ್ಟರೆ ಅವ್ರ ಡೀಟೇಲ್ಸ್ ಕೂಡ ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ಅವ್ರದ್ದು ಡೆಲಿವರಿ ಅಡ್ರೆಸ್ಸು ಅವೆಲ್ಲ ಕೂಡ ಇದ್ದರೆ ಅವೆಲ್ಲ ಕೂಡ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಗೊತ್ತಾಯ್ತಲ್ವ ಯಾವ ರೀತಿ ನಾವು ಸ್ಟಾಕ್ ಐಟಮ್ಸ್ಗೆ MRP ಪ್ರೈಸನ್ನು ನಾವು ರೆಕಾರ್ಡ್ ಮಾಡಬೇಕು, ಮತ್ತು ಆ MRPನ ಟ್ಯಾಕ್ಸ್ ಇನ್ವಾಯ್ಸಲ್ಲಿ ಯಾವ ರೀತಿ ಪ್ರಿಂಟ್ ಮಾಡಬೇಕು ಅಂತ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಮರಿದಿರಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನೀವು ಇನ್ನೂ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಕೊಟ್ಟಿರುವಂಥ ನನ್ನ ಚಾನಲ್ ಲೋಗೋ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕ್ಲಾಸಲ್ಲಿ ನಿಮ್ಗೆ ಏನಾದರೂ ಕೂಡ ಡೌಟ್ಸ್ ಇದ್ದರೆ ಅದನ್ನು ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ. ಅದೇ ರೀತಿ ಟ್ಯಾಲಿಯಲ್ಲಿ ನಿಮಗೆ ಇನ್ನೂ ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಅನಿಸಿದ್ರೆ ಅದನ್ನು ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸ್ಕೊಟ್ರೆ ಸೊ ನಾನು ಮುಂದೆ ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು.